ಅಮೆರಿಕ ತನ್ನ ಹಿತಾಸಕ್ತಿಗಾಗಿ ಯಾವುದೇ ಪ್ರಚೋದನೆ ಇಲ್ಲದಿದ್ದರೂ ಸಹ ಬೇರೆ ದೇಶಗಳ ಮೇಲೆ ದಾಳಿ ಮಾಡಬಲ್ಲದು ಎಂಬುದನ್ನು ಹಲವು ಬಾರಿ ತೋರಿಸಿಕೊಟ್ಟಿದೆ. ಆದರೆ ಉತ್ತರ ಕೊರಿಯಾ ವಿಷಯದಲ್ಲಿ ಅಮೆರಿಕ ಎಷ್ಟೇ ಪ್ರಚೋದನೆ ಎದುರಾದರೂ ದಾಳಿ ಮಾಡಲು ಧೈರ್ಯ ತೋರುತ್ತಿಲ್ಲ. ಇದಕ್ಕೆ ಕಾರಣ ಸರಳ ಅಣ್ವಸ್ತ್ರಗಳು. ಒಂದು ದೇಶದ ಬಳಿ ಅಣ್ವಸ್ತ್ರ ಶಕ್ತಿ ಇದ್ದು ಅದನ್ನು ಬಳಸಲು ಸಿದ್ಧ ಎಂಬ ಸಂದೇಶ ನೀಡಿದರೆ ಅಮೆರಿಕಾದಂತಹ ಬಲಿಷ್ಠ ದೇಶ ಕೂಡ ಹಿಂದೆ ಮುಂದೆ ನೋಡುತ್ತದೆ. ಇದನ್ನೇ ಅಣ್ವಸ್ತ್ರ ತಡೆ ಶಕ್ತಿ ಎನ್ನಲಾಗುತ್ತದೆ. ಇದರ ಅರ್ಥ ಅಣ್ವಸ್ತ್ರ ಬಳಸುವುದು ಎಂದಲ್ಲ, ಬದಲಿಗೆ ಎದುರಾಳಿ ದೇಶದಲ್ಲಿ ಅದರ ಬಗ್ಗೆ ಭಯ ಹುಟ್ಟಿಸುವುದು ಎಂದರ್ಥ. ಭಾರತವು ಈ ವಾಸ್ತವವನ್ನು ಇನ್ನೂ ಸರಿಯಾಗಿ ಅರ್ಥಮಾಡಿಕೊಂಡಿಲ್ಲ. ಭಾರತ ಒಂದು ಅಣ್ವಸ್ತ್ರ ದೇಶವಾಗಿದ್ದರೂ ಆ ಶಕ್ತಿಯ ಪ್ರಭಾವವನ್ನು ಅಥವಾ ಅದರಿಂದ ಬರಬೇಕಾದ ಭಯವನ್ನು ಎದುರಾಳಿಗಳಿಗೆ ತೋರಿಸುತ್ತಿಲ್ಲ. ಇದರ ಪರಿಣಾಮವಾಗಿ ಬಾಂಗ್ಲಾದೇಶದಂತಹ ಚಿಕ್ಕ ದೇಶ ಕೂಡ ಯಾವುದೇ ಭಯವಿಲ್ಲದೆ ಭಾರತಕ್ಕೆ ಸವಾಲು ಹಾಕುತ್ತಿದೆ. ಅಧಿಕಾರ ಮತ್ತು ಶಕ್ತಿ ಹೀಗೆ ಕೆಲಸ ಮಾಡುವುದಿಲ್ಲ. ಯಾವ ಶಕ್ತಿಯೂ ಎದುರಾಳಿಗಳಲ್ಲಿ ಭಯ ಹುಟ್ಟಿಸುವುದಿಲ್ಲವೋ ಆ ಶಕ್ತಿಯಿಂದ ಯಾವುದೇ ಪ್ರಯೋಜನವಿಲ್ಲ. ಇದರ ಅರ್ಥ ಭಾರತವು ಉತ್ತರ ಕೊರಿಯಾದಂತೆ ವರ್ತಿಸಬೇಕು ಅಥವಾ ಅಣ್ವಸ್ತ್ರದ ಬೆದರಿಕೆ ಹಾಕಬೇಕು ಎಂದಲ್ಲ. ಆದರೆ ಅಣ್ವಸ್ತ್ರ ಹೊಂದಿರುವ ದೇಶವೊಂದು ಅಷ್ಟೇ ಗಾಂಭೀರ್ಯ ಮತ್ತು ಶಕ್ತಿಯನ್ನು ಹೊಂದಿರಬೇಕು. ಭಾರತವು ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಎಷ್ಟೇ ಕಠಿಣ ಕ್ರಮ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಎಂಬ ಅರಿವು ನೆರೆಹೊರೆಯ ದೇಶಗಳಲ್ಲಿ ಇರಬೇಕು. ಪ್ರೀತಿ ಅಥವಾ ಗೌರವ ಬರಬೇಕಾದರೆ ಸ್ವಲ್ಪ ಮಟ್ಟಿನ ಭಯವೂ ಅವಶ್ಯಕ. ಇದನ್ನೇ ಭಯವಿಲ್ಲದೆ ಭಕ್ತಿ ಇರದು ಎನ್ನುತ್ತಾರೆ.